ನಮಸ್ಕಾರ ಅಭ್ಯರ್ಥಿಗಳೇ, ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಅಭ್ಯರ್ಥಿಗಳು ಈಗಾಗಲೇ ಮೊದಲನೇ ಸುತ್ತಿನ B.Ed ಅಡ್ಮಿಷನ್ ಪ್ರಕ್ರಿಯೆ ನಡೀತಾ ಇದೆ. ನೀವು ಅಡ್ಮಿಷನ್ಗಳನ್ನು ಕೂಡ ತೊಗೊತಾ ಇದ್ದೀರಿ. ಸೊ ಈ ಮಧ್ಯದಲ್ಲಿ ನಿಮ್ಮಗಳಿಗೆ ಸ್ಕಾಲರ್ಶಿಪ್ಪನ್ನು ಅಪ್ಲಿಕೇಶನ್ಗಳ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ ಫ್ರೀ ಇದೆ. ಜೊತೆಗೆ ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸನ್ನು ಹಾಕಿ, ನಾನು ಫ್ರೀ ಇದ್ದಾಗ ನಿಮಗೆ ರಿಪ್ಲೈ ಕೂಡ ಮಾಡ್ತೇನೆ. ನೋಡಿ ಅಭ್ಯರ್ಥಿಗಳು, ಈಗಾಗಲೇ ಏನಾಗಿದೆ ಅಂತಂದರೆ ಅಪ್ಲಿಕೇಶನ್ಸ್ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳು ಓಪನ್ ಆಗಿದೆ. ನೀವು ಹೊಸದಾಗಿ ಅಂದರೆ ಇನ್ನೂವರೆಗೆ ನೀವು SSP ID ಇಲ್ಪ ಅಂದರೆ ಡಿಗ್ರಿಲಿ ನೀವು ಮಾಡಿಲ್ಲ, SSP IDನೇ ಮಾಡಿಲ್ಲ ಅಂತಂದರೆ ನೀವು ಹೊಸದಾಗಿ ಇಲ್ಲಿ ಈ ಒಂದು ಇದಕ್ಕೆ ಹೋಗಿ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡ್ ಲಿಂಕನ್ನು ಅಟ್ಯಾಚ್ಮೆಂಟ್ ಮಾಡಿಕೊಂಡು ನೀವು ಓಪನ್ ಮಾಡ್ಕೋಬೋದು. SSP IDಯನ್ನು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲ ಆಲ್ರೆಡಿ ನಿಮ್ಮದು ಓಲ್ಡ್ SSP ID ಇದೆ ಅಂತಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಫಾರ್ಗೆಟ್ ಪಾಸ್ವರ್ಡ್ ಮಾಡಿಕೊಂಡು ಅಥವಾ ಫಾರ್ಗೆಟ್ ID ಮಾಡಿಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ಕಳ್ಕೊಂಡಿದ್ದರೆ ನೀವು ಇಲ್ಲೇನು ಮಾಡ್ಬೋದು, ಪಡ್ಕೋಬೋದು. ಸೊ ಇಲ್ಲಿನ ದಿನಾಂಕಗಳ ಬಗ್ಗೆ ಮಾಹಿತಿ ಕೊಡ್ತೇನೆ. ಇನ್ನೂ ದಿನಾಂಕಗಳು ನೋಡಿರಿ, ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ಏನಪ್ಪ ಅಂದರೆ ಇದೇ ತಿಂಗಳು 15ನೇ ತಾರೀಕು ತನಕ ಇದೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 20ನೇ ತಾರೀಕು ತನಕ ಕೊಟ್ಟಿದ್ದಾರೆ, ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ ವತಿಯಿಂದ. ಆಮೇಲೆ ಇನ್ನೊಂದು ಯಾವುದಪ್ಪ ಅಂತಂದರೆ ಇಲ್ಲಿ ಕಾರ್ಮಿಕ ಇಲಾಖೆಯಿಂದ 30ನೇ ತಾರೀಕು ತನಕ ಕಾರ್ಮಿಕರ ಇಲಾಖೆ ವತಿಯಿಂದ ಕೊಟ್ಟಿರುವಂಥದ್ದು. ಆದರೆ ನಿಮಗೆ ಕಾರ್ಮಿಕ ಕಾರ್ಡ್ ಇದ್ದರೆ. ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ SC ST ದವರಿಗೆ ಜನವರಿ 15 ತನಕ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಅಲ್ಪಸಂಖ್ಯಾತರ ಇಲಾಖೆ ಯಾರ್ದು ನಮ್ಮ ಮೆಟ್ರಿಕ್ ನಂತರ ಅಭ್ಯರ್ಥಿಗಳಿಗೆ ಜನವರಿ 31 ತನಕ ಟೈಮ್ ಕೊಟ್ಟಿರುವಂಥದ್ದು. ಓಕೆನಾ? ಸೊ ಅದೇ ರೀತಿಯಾಗಿ ಬೇರೆ ಬೇರೆ ಇದು ಒಟ್ಟು ಅಂದರೆ ನಿಮಗೆ ಈ ತಿಂಗಳು ತನಕನೂ SSP ಸ್ಕಾಲರ್ಶಿಪ್ಗಳನ್ನು ಅಪ್ಲಿಕೇಶನ್ ಹಾಕ್ಬೋದು. ಓಕೆನಾ? ದಿನಾಂಕ ಇದು ಎಕ್ಸ್ಟೆಂಡ್ ಕೂಡ ಆಗುತ್ತೆ. ಪ್ರತಿ ವರ್ಷ ಮಾರ್ಚ್ ತನಕ ತೊಗೊಂಡು ಹೋಗ್ತಾರೆ. ನೀವು ಈಗ ಅಡ್ಮಿಷನ್ ಆಗಿದ್ದರೆ ನೀವು SSP ಅಪ್ಲಿಕೇಶನ್ ಇವಾಗ ಹಾಕಿ, ಇವಾಗ ಬರುತ್ತೆ ನಿಮಗೆ.